ಆ ಪ್ಲೇಟ್ ಪಿಕ್ಚರ್ ನೋಡಿ ಅದನ್ನು ನೋಡಿ. ಯಾರು ಹುಟ್ಟಿದಂತ ಭೂಮಿಯಲ್ಲಿ ಹುಟ್ಟಿದಂತ ಯಾವ ಮನುಷ್ಯರು ಸಹಿತ ನಾವು ಒಳ್ಳೆಯವರು ಅಂತ ಹೇಳ್ಕೊಂಡು ಎದೆ ಮೇಲೆ ಕೈ ಇಟ್ಕೊಳ್ಳೋಂಥವ್ರು ಯಾರೂ ಇಲ್ಲ. ಯಾರೋ ದೊಡ್ಡ ದೊಡ್ಡ ಸಾಧಕರುಗಳಿಗೆ ದೇವದೂತರುಗಳಿಗೆ ಆಗದ್ ಬಿಟ್ರೆ ನಮ್ಮಂತ ಪಾಮರ್ ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡಿರ್ತೀವಿ. ಆ ರೀತಿ ತಪ್ಪು ಮಾಡಿದಲ್ಲಿ ದೇವರಲ್ಲಿ ಕೇಳ್ಕೋಬೇಕು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿರಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಶಾಸ್ತ್ರ. ಬೇರೆ ಎಲ್ಲಾ ಕಡೆ ಮಾಡಿದಂತಹ ತಪ್ಪುಗಳನ್ನ ಪುಣ್ಯಕ್ಷೇತ್ರಕ್ಕೆ ಬಂದ ತಕ್ಷಣ ಪಾಪಹಾರ ಮಾಡ್ತಾರಂತೆ. ಆದರೆ ಪುಣ್ಯಕ್ಷೇತ್ರದಲ್ಲೇ ಪಾಪಗಳನ್ನು ಮಾಡಿದ್ರೆ ಜನ್ಮ ಜನ್ಮಾಂತರಗಳನ್ನು ನಮಗೆ ವಜ್ರದ ಥರ ಅಂಟುಕೊಂಡಿರ್ತಂತೆ. ಹಾಗಾಗಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನಾ ವಿಧವಾದ ದೇವಸ್ಥಾನಗಳಿಗೆ ಹೋಗಿರ್ತೀವಿ, ಕ್ಷೇತ್ರಗಳಿಗೆ ಹೋಗಿರ್ತೀವಿ. ಅಲ್ಲಿ ಹೋದಾಗ ಮಾನಸಿಕವಾಗೋ ದೈಹಿಕವಾಗೋ ಆರ್ಥಿಕವಾಗೋ ತಪ್ಪುಗಳನ್ನು ಮಾಡಿರ್ತೀವಿ. ಆ ರೀತಿ ತಪ್ಪುಗಳು ಏನೇ ಮಾಡಿದ್ರೋ ಅದೆಲ್ಲವನ್ನು ಕಾಪಾಡುವಂತಹ ದೇವರು ಶನೇಶ್ವರನೇ. ಅದಕ್ಕೆ ಧರ್ಮಸ್ಥಾನ ಕೊಟ್ಟಿದ್ದಾರೆ ಆ ದೇವತೆಗಳೆಲ್ಲ ಸೇರಿ. ಹಾಗಾಗಿ ತಪ್ಪು ಮಾಡಿದ್ರೆ ತನ್ನ ತಂದೆಯನ್ನು ಬಿಡೋನಲ್ಲ ಅವನು. ಹಾಗಾಗಿ ಅಂತಹ ದೇವರು ವಿಶೇಷವಾದ ಶನೇಶ್ವರನ ಪ್ರಾರ್ಥನೆ ಮಾಡಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದ ಎಲ್ಲ ಅಪರಾಧಗಳನ್ನು ತಪ್ಪುಗಳನ್ನು ಕ್ಷಮಿಸಿ, ನಾವು ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದ್ರಿರ್ಬೋದು, ಮತ್ತೆ ವಿಶೇಷವಾಗಿ ಯಾವುದಾದ್ರೂ ವಿಚಾರದಲ್ಲಿ ಗುರು ನಿಂದನೆ ಮಾಡಿದರೆ, ಬ್ರಾಹ್ಮಣ ನಿಂದನೆ ಮಾಡಿದರೆ, ತಂದೆ ತಾಯಿಗಳ ನಿಂದನೆ ಮಾಡಿದರೆ, ಗೋವಧ ಮಾಡಿದರೆ, ಗೋವುಗಳಿಗೆ ಹಿಂಸೆ ಕೊಟ್ಟಿದ್ರೆ, ಬ್ರಹ್ಮಾದಿ ಪಿಪೀಲಿಕಾಂತ ಪರ್ಯಂತ ಅಂತ ದೇವರಿಂದ ಹಿಡಿದು ಒಂದು ಇರುವೆ ತನಕ ನಾವೇನಾದ್ರು ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಪಚಾರಗಳನ್ನು ಅದಕ್ಕೆ ಹಿಂಸೆಯನ್ನು ಮಾಡಿದರೆ ಅದೆಲ್ಲವನ್ನು ನಿವಾರಣೆ ಮಾಡಿ ನಮಗೆ ಧರ್ಮ ಬುದ್ಧಿಯನ್ನು ಕೊಡೋ. ನಾವು ಮಾಡುವಂಥ ಕೆಲಸದಲ್ಲಿ, ವ್ಯಾಪಾರದಲ್ಲಿ, ಜೀವನದಲ್ಲಿ ಧರ್ಮ ಬುದ್ಧಿಯನ್ನು ಕೊಟ್ಟು ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಅನುಗ್ರಹ ಮಾಡು ಅಂತೇಳಿ, ಮತ್ತೆ ಜೊತೆಗೆ ಲೋಕಕ್ಷೇಮ, ಲೋಕಹಿತ, ಲೋಕಕ್ಕೆ ಒಳ್ಳೆಯದನ್ನು ಮಾಡೋ.